ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಫಾದರ್ಸ್ ಡೇ, ಅದ್ರ ಜೊತೆ ಇನ್ನೊಂದೇನೋ ಸ್ಪೆಷಲ್ ಡೇ ಇದೆ. ಅದು ಏನು ಅಂದ್ರೆ ನಮ್ಮ ಯಜಮಾನ್ರ ಬರ್ತ್ಡೇ. ಹಾಗಾಗಿ ಹೊರಗಡೆ ಊಟಕ್ಕೆ ಹೋಗಿದ್ವಿ. ಫಾದರ್ಸ್ ಡೇ ಬರ್ತ್ಡೇ ಎರಡು ಒಟ್ಟಿಗೆ ಆಗಿರೋದ್ರಿಂದ ಹೊರಗಡೆ ಸೆಲೆಬ್ರೇಷನ್ ಮಾಡೋದಕ್ಕೆ ಹೋಗಿದ್ವಿ. ಇವತ್ತು ಬರ್ತ್ಡೇ ಮತ್ತೆ ಫಾದರ್ಸ್ ಡೇ ಎರಡು ಯಾವ ತರ ಸೆಲೆಬ್ರೇಷನ್ ಮಾಡಿದ್ರಿ ಇವತ್ತಿನ ದಿವಸ ಅಂತ ನೋಡೋಣ. ಬಾಳೆ ಎಲೆಯಲ್ಲಿ ಬಾಡೂಟ ತಿಂದ್ವಿ. ಚೆನ್ನಾಗಿತ್ತು. ಮತ್ತೆ ಜೊನೆಯಲ್ಲಿ ಬಿರಿಯಾನಿ ಕೊಟ್ಟಿದ್ರು. 3-4 ಪ್ಲೇಟ್ ಬಿರಿಯಾನಿ ತಗೊಂಡ್ವಿ. ಮತ್ತೆ ಪೆಪ್ಪರ್ ಫ್ರೈ, ಚಿಕನ್ ಫ್ರೈ ಮತ್ತೆ ಚಿಲ್ಲಿ ಚಿಕನ್ ಫ್ರೈ ಮತ್ತೆ ಜ್ಯೂಸು, ಐಸ್ ಕ್ರೀಮು ಎಲ್ಲ ತಿನ್ಕೊಂಡು ಹೋಟೆಲ್ ಅಲ್ಲಿ ನಾವು ಒಂದೇ ಹೋಟೆಲ್‌ಗೆ ಯಾವಾಗ್ಲೂ ಹೋಗೋದಿಲ್ಲ. ಬೇರೆ ಬೇರೆ ಹೋಟೆಲ್‌ಗೆ ಹೋಗ್ತೀವಿ. ಬೇರೆ ಬೇರೆ ವೆರೈಟಿ ಟೇಸ್ಟ್ ಮಾಡೋದಕ್ಕೆ. ಎಲ್ಲ ತಿನ್ಕೊಂಡು ಬರೋ ದಾರಿನಲ್ಲಿ ಪಾಪ ಯಾರ್ದೋ ಸಾವಾಗಿತ್ತು. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಬೇಡ್ತೇನೆ ದೇವರಲ್ಲಿ. ಮತ್ತೆ ವಾಪಸ್ ಬರ್ಬೇಕಾದ್ರೆ ಮತ್ತೆ ಊಟಕ್ಕೆ ಬಂದಿರ್ಲಿಲ್ಲ. ಹಾಗಾಗಿ ಅವ್ರಿಗೆ ಊಟ ಪಾರ್ಸಲ್ ತಗೊಳ್ಳೋಣ ಅಂತ ಉಡುಪಿಗೆ ಹೋಗಿದ್ವಿ. ಉಡುಪಿಗೆ ನಾವು ಕಾರಲ್ಲೇ ಇದ್ವಿ. ನನ್ ಮಗಳನ್ನ ಕಳ್ಸಿದ್ವಿ. ಮಕ್ಕಳನ್ನ ಮುಂದೆ ಬಿಟ್ಟು ನಾವು ಹಿಂದೆ ಇರ್ಬೇಕು. ಹಾಗಾಗಿ ಪಾರ್ಸಲ್ ತಗೊಂಡ್ ಮನೆಗ್ ಬಂದ್ವಿ. ಮುಂದೊಂದು ಮಾತು ಬೆಲ್ಲ ನಿನ್ನಂಥ ಮಗಳು ಇಲ್ಲ ಬಾಳಲ್ಲಿ ನೀನೇ ಎಲ್ಲ ನಿನ್ನಂಥ ಮಗಳು ಇಲ್ಲ ಬಾಳಲ್ಲಿ ನೀನೇ ಎಲ್ಲ ಮತ್ತೆ ರೀಲ್ಸ್ ಎಲ್ಲ ಮಾಡಿದ್ವು. ಬರೋಷ್ಟ್ರಲ್ಲಿ ಸಂಜೆ ಆಗ್ಬಿಟ್ಟಿತ್ತು. ತುಂಬಾ ಲೇಟ್ ಆಗಿತ್ತು. ಸಂಜೆ 6 ಗಂಟೆ. ಬಂದು ರೀಲ್ಸ್ ಎಲ್ಲ ಮಾಡಿ ಆದ್ಮೇಲೆ ಮತ್ತೆ ನಮ್ಮ ಹಸ್ಬೆಂಡು ಫ್ರೆಂಡ್ಸ್ ಜೊತೆ ಸ್ವಲ್ಪ 2 ಅವರ್ ಹೊರಗಡೆ ಹೋಗಿದ್ರು. ಅವಾಗ ನಾವು ತಂದ್ವಿ ಐಸ್ ಕೇಕು. ಮತ್ತೆ ನನ್ ಮಗಳನ್ನ ಕೇಳಿದಕ್ಕೆ ಮಮ್ಮಿ ಬೇಡ ಪೇಸ್ಟ್ರಿ ಎಲ್ಲಾನು ಯಾವಾಗೂ ತಿಂತೀವಿ. ಮತ್ತೆ ಮಾಮೂಲಿ ಕೇಕು, ಹನಿ ಕೇಕು ಎಲ್ಲಾನು ಯಾವಾಗ್ಲೂ ತಿನ್ನೋದೇ ಇದ್ದಿದ್ದೇನೆ ತಿಂದಿದೀವಿ. ಐಸ್ ಕೇಕ್ ಯಾವತ್ತೂ ತಿಂದಿಲ್ಲ. ಐಸ್ ಕೇಕ್ ಆರ್ಡರ್ ಮಾಡೋಣ ಅಂತಂದ್ಲು. ಸರಿ ಅನ್ಬಿಟ್ಟು ಮನೆಯಲ್ಲಿ ಅಡ್ಗೆ ಮಾಡಿ ನೈಟ್‌ಗೆ ಮತ್ತೆ ಕೇಕ್ ಆರ್ಡರ್ ಮಾಡಿದ್ವಿ. ನಮ್ಮ ಹಸ್ಬೆಂಡ್ ಬರೋಷ್ಟ್ರಲ್ಲಿ ಅವ್ರಿಗೆ ಗೊತ್ತಿರ್ಲಿಲ್ಲ. ಅವ್ರು ಏನಕ್ಕೆ ಇದೆಲ್ಲ ಅಂತಂದ್ರು. ಇರ್ಬೇಕು ಇವತ್ತು ಫಾದರ್ಸ್ ಡೇ, ಅದು ಬೇರೆ ನಿನ್ ಬರ್ತ್ಡೇ, ಎರಡೆರಡು ಸೆಲೆಬ್ರೇಷನ್ ನಿನ್ಗೆ ಇವತ್ತು. ಹಾಗಾಗಿ ಅಂತಂದ್ಬಿಟ್ಟು ಇಬ್ರು ಮಕ್ಳ ಕೈಲಿಂದನೂ ಒಂದು ಫಾದರ್ಸ್ ಡೇಗೆ ಕೇಕು, ಇನ್ನೊಂದು ಬರ್ತ್ಡೇ ಕೇಕು ಇಬ್ರು ತಿನ್ಸಿದ್ರು. ಮತ್ತೆ ಅವ್ರು ತಿಂದಿದ್ದಕ್ಕಿಂತ ಆಲ್ಮೋಸ್ಟ್ ಮಕ್ಕಳೇ ತಿಂದಿದ್ದು ಜಾಸ್ತಿ. ಯಾಕಂದ್ರೆ ಐಸ್ ಕೇಕ್ ಅಲ್ವಾ ಹಾಗಾಗಿ ತುಂಬಾ ಟೇಸ್ಟ್ ಕೂಡನು ಅಷ್ಟೇನೆ ಸಖತ್ತಾಗಿತ್ತು ಟೇಸ್ಟು. ಮತ್ತೆ ನಮ್ಮ ಅತ್ತೆಗೂ ಒಂದ್ ಸ್ವಲ್ಪ ಕೊಟ್ವಿ. ಅವ್ರು ಕೊಟ್ರೆ ತಿಂತಾನೆ ಇರ್ತಾರೆ. ಶುಗರ್ ಬೇರೆ ಇದೆ. ಅದಕ್ಕೆ ಸ್ವಲ್ಪ ಕೊಟ್ವಿ ನಾವು ಅವ್ರಿಗೆ. ತುಂಬಾ ಚೆನ್ನಾಗಿತ್ತು. ನೋಡ್ರಿ ಎಷ್ಟ್ ಚೆನ್ನಾಗ್ ಬಂದಿದೆ. ರೆಡ್ ಕೇಕು, ಐಸ್ ಕೇಕು ರೆಡ್‌ದು ತುಂಬಾ ಚೆನ್ನಾಗಿತ್ತು. ಹಾರ್ಟ್ ಶೇಪಲ್ಲಿ ಬೇರೆ ಇತ್ತು. ನನ್ಗಂತೂ ತುಂಬಾ ಇಷ್ಟ ಆಯ್ತು. ನಾನು ಇದೇ ಫಸ್ಟ್ ಟೈಮ್ ತಿಂದಿದ್ದು. ಮಾಮೂಲಿ ಐಸ್ ಐಸ್ ತಿಂದಿದ್ದೀವಿ ಎಲ್ಲಾನುನು. ಆದ್ರೆ ಐಸ್ ಕೇಕು ನಾನು ಯಾವತ್ತೂ ಆರ್ಡರ್ ಮಾಡಿರ್ಲಿಲ್ಲ. ಇದೇ ಫಸ್ಟ್ ಟೈಮು ಆರ್ಡರ್ ಮಾಡಿದ್ದಿದ್ದು. ತುಂಬಾ ಚೆನ್ನಾಗಿತ್ತು. ನಾವು ಇವತ್ತಿನ ದಿವಸನ ಬರ್ತ್ಡೇ ಮತ್ತೆ ಆ ಫಾದರ್ಸ್ ಡೇ ಎಲ್ಲಾನುನು ಸೆಲೆಬ್ರೇಷನ್ ಮಾಡಿದ್ದು ಈ ತರ ಇತ್ತು. 2 ಸ್ಪೆಷಲ್ ಡೇಸು. ಹಾಗಾಗಿ ಒನ್ಸ್ ಅಗೈನ್ ಹ್ಯಾಪಿ ಬರ್ತ್ಡೇ ಯಜಮಾನ್ರೇ. ಮತ್ತೆ ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ವಿಡಿಯೋ ನೋಡಿದ್ರಾ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಸಪೋರ್ಟ್ ಮಾಡ್ತಾನೆ ಇರಿ. ಹೀಗೇನೆ ಸಹಕಾರ ಇರ್ಲಿ.